ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ ದಾಖಲಾಗಿದೆ. ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಿಂದ ಸಿಐಡಿಗೆ ಈಗ ಕೇಸನ್ನ ಹಸ್ತಾಂತರಗೊಳಿಸಲಾಗಿದೆ. ಸೂರಜ್ ರೇವಣ್ಣ ಪ್ರಕರಣ ಈಗ ಸಿಐಡಿಗೆ ಹಸ್ತಾಂತರ ಆಗಿದೆ. ತಡರಾತ್ರಿ ಸಿಐಡಿ ಕಚೇರಿಗೆ ಕೇಸ್ ಫೈಲ್ ಕೂಡ ತಲುಪಿದೆ. ಕೇಸ್ ಫೈಲ್ ಪರಿಶೀಲನೆ ನಡೆಸಿ ತನಿಖಾಧಿಕಾರಿ ನೇಮಕ. ಸಿಐಡಿ ಎಡಿಜಿಪಿ ಬಿಕೆ ಸಿಂಗರಿಂದ ತನಿಖೆ ನಡೆಯುತ್ತೆ. ತನಿಖಾಧಿಕಾರಿಯಾಗಿ ಬಿಕೆ ಸಿಂಗರನ್ನ ನೇಮಕ ಮಾಡಲಾಗಿದೆ. ಬಿಕೆ ಸಿಂಗ್ ನೇತೃತ್ವದಲ್ಲಿಯೇ ಪ್ರಕರಣದ ತನಿಖೆ ನಡೆಯಲಿದೆ. ಇವತ್ತು ಸೂರಜ್ ಪ್ರಕರಣದಲ್ಲಿ ತನಿಖಾಧಿಕಾರಿ ನೇಮಕ ಆಗಿರುವ ಹಿನ್ನೆಲೆಯಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ಸೂರಜ್ ರೇವಣ್ಣನನ್ನ ಬಾಡಿ ವಾರೆಂಟ್ನ ಮುಖಾಂತರ ವಶಕ್ಕೆ ಪಡೆದು ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಸೂರಜ್ ರೇವಣ್ಣ ವಿರುದ್ಧ ಸಲಿಂಗಕಾಮ ಆರೋಪ ಪ್ರಕರಣ. ಹಾಗಾದ್ರೆ ಸಿಐಡಿಗೆ ಕೇಸ್ ವರ್ಗಾವಣೆ ಆಗಿರುವ ಹಿನ್ನೆಲೆಯಲ್ಲಿ ಹೇಗಿರಲಿದೆ ಸಿಐಡಿ ತನಿಖೆ? ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕೋದಿಕ್ಕೆ ಸಂತ್ರಸ್ತ ಹಾಗೂ ಸೂರಜ್ ರೇವಣ್ಣನನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಅಧಿಕಾರಿಗಳು. ಇಬ್ಬರ ಮೊಬೈಲ್ ಸಿಡಿಆರ್ ಹಾಗೂ ಟವರ್ ಡಂಪ್ ತೆಗೆದು ತನಿಖೆಯನ್ನ ಮಾಡ್ತಾರೆ. ಹೇಳಿಕೆ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಮ್ಯಾಚ್ ಮಾಡಲಿರುವ ಖಾಕಿ. ತದನಂತರ ಸ್ಥಳ ಮಹಜರ್ ಮಾಡ್ತಾರೆ. ಹಾಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸ್ತಾರೆ ಸಿಐಡಿ ಅಧಿಕಾರಿಗಳು. ಅಸಹಜ ಲೈಂಗಿಕ ಕ್ರಿಯೆ ಸಂಬಂಧ ವೈದ್ಯಕೀಯ ಪರೀಕ್ಷೆ ಬಹಳ ಪ್ರಮುಖವಾಗುತ್ತೆ. ಈ ಪ್ರಕರಣದಲ್ಲಿ ಮೆಡಿಕಲ್ ರಿಪೋರ್ಟೇ ಅತಿ ಮಹತ್ವ. ಗಾಯದ ಕಲೆಗಳು, ಸ್ವಾಬ್ ಟೆಸ್ಟ್, ಉಗುರಿನ ಸ್ಯಾಂಪಲ್ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಹಾಗಾಗಿ ವೈದ್ಯಕೀಯ ಪರೀಕ್ಷೆ ಬಹಳ ಮುಖ್ಯ ಈ ಕೇಸ್ನಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೇಸನ್ನ ಸಿಐಡಿಗೆ ವರ್ಗ ಮಾಡಲಾಗಿದೆ. ಫೈಲ್ ಈಗ ಸಿಐಡಿ ಅಧಿಕಾರಿಗಳ ಕೈ ತಲುಪಿದೆಯಾ? ಮುಂದಿನ ಪ್ರಕ್ರಿಯೆಗಳು ಹೇಗಿರುತ್ತೆ? ವೀಣಾ, ನಿನ್ನೆ ಯಾವಾಗ ಹೊಳೆನರಸೀಪುರ ಗ್ರಾಮಾಂತರ ಠಾಣೆ ಪೊಲೀಸರು ನಿನ್ನೆ ಏನೊಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನು ಕಸ್ಟಡಿಗೆ ಕೇಳಿರೋದಿಲ್ಲ. ಹೀಗಾಗಿ ಸೂರಜ್ ರೇವಣ್ಣ ನಿನ್ನೆ ನ್ಯಾಯಾಂಗ ಬಂಧನಕ್ಕೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ಆದೇಶವನ್ನು ಮಾಡಿದರು. ಅದರಂತೆ ಅದಾದ ಬಳಿಕ ಏನೋ ಹಾಸನದಿಂದ ನೇರವಾಗಿ ಏನೊಂದು ಕೋರಮಂಗಲದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಅದಾದ ಬಳಿಕ ಏನೊಂದು ಸೂರಜ್ ರೇವಣ್ಣನ ಜೈಲಿಗೆ ಬಿಟ್ಟಂತಹ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ನೇರವಾಗಿ ಸಿಐಡಿ ಅಧಿಕಾರಿಗಳಿಗೆ ಅಂದರೆ ಸಿಐಡಿ ಆದಂತಹ ಏನೊಂದು ಬಿಕೆ ಸಿಂಗ್ ಅವರಿಗೆ ಬಳಿ ಈಗಾಗಲೇ ಫೈಲು ಹಸ್ತಾಂತರ ಮಾಡಿರುವಂಥದ್ದು, ಅಧಿಕೃತವಾಗಿ ನಿನ್ನೆ ರಾತ್ರಿ ಹಸ್ತಾಂತರ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಇದ್ದಾವೆ. ಆದರೆ ನಿನ್ನೆ ಭಾನುವಾರ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಅಧಿಕಾರಿಗಳು ರಜೆ ಇರ್ತಾರೆ. ಹೀಗಾಗಿ ಇವತ್ತು 10:30ಕ್ಕೆ ಒಂದು ಐಒವನ್ನು ಅಂದರೆ ತನಿಖಾಧಿಕಾರಿಯನ್ನು ನೇಮಕ ಮಾಡುವಂಥ ಒಂದು ಕೆಲಸ ಆಗುತ್ತೆ. ಈ ಕುರಿತು ಅಧಿಕೃತವಾಗಿ ಈಗಾಗಲೇ ಬಿಕೆ ಸಿಂಗ್ ಅವರು ಮಾಹಿತಿಯನ್ನು ನೀಡಿರುವಂಥದ್ದು. ಅಂದರೆ ಇವತ್ತು 10:30ರ ಸುಮಾರಿಗೆ ಐಒ ನೇಮಕ ಆಗುತ್ತೆ ಅಂತೇಳಿ. ಅದಾದ ಬಳಿಕ ಅವರು ಏನೊಂದು ಸೂರಜ್ ರೇವಣ್ಣ ಕಸ್ಟಡಿಗೆ ಪಡೆಯುವಂಥ ಒಂದಷ್ಟು ಏನೊಂದು ಈಗಾಗಲೇ ಏನು ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ತಂದುಕೊಟ್ಟಿರುವಂಥ ಒಂದು ಫೈಲ್ ಏನಿದೆ ಅದನ್ನು ಪರಿಶೀಲನೆ ಮಾಡಿ ಬಳಿಕ ಅವರಿಗೆ ಏನೆಲ್ಲ ಮುಂದೆ ತನಿಖೆಯ ಹಂತಗಳು ಏನಿದೆ ಅದನ್ನು ಪ್ರಾರಂಭ ಮಾಡ್ತಾರೆ. ಆದರೆ ನಿನ್ನೆ ರಾತ್ರಿ ಅಧಿಕೃತವಾಗಿ ಒಂದು ಫೈಲ್ ಏನಿದೆ ಗ್ರಾಮಾಂತರ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ಅದನ್ನು ಅಧಿಕೃತವಾಗಿ ಫೈಲ್ ತಲುಪಿಸಿದ್ದಾರೆ ಅನ್ನುವಂಥ ಮಾಹಿತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖಾಧಿಕಾರಿ ನೇಮಕಕ್ಕೆ ಮುಂದಾಗಿರುವಂಥದ್ದು. ಬಿಕೆ ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ತನಿಖೆ ನಡೆಯುತ್ತೆ. ಇವತ್ತು 10:30ಕ್ಕೆ ಏನೆಲ್ಲ ತನಿಖೆಯ ಮುಂದಿನ ಹಂತಗಳು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಗೊತ್ತಾಗುತ್ತೆ ಬೀಣಾ. ಎಸ್ ಹರೀಶ್, ಹಾಗಾದ್ರೆ ಐಒ ನೇಮಕದ ನಂತರ ಯಾವ ರೀತಿಯ ಪ್ರಕ್ರಿಯೆಗಳು ಇರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತೀನಿ. ಹಾಗೆ ಸಂಪರ್ಕದಲ್ಲಿರಿ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಈಗಾಗಲೇ ಸೂರಜ್ ರೇವಣ್ಣ ಜೈಲು ಪಾಲಾಗಿದ್ದಾರೆ. ಇವತ್ತು ಬಾಡಿ ವಾರೆಂಟ್ ಮೇಲೆ ಸಿಐಡಿ ಕಸ್ಟಡಿಗೆ ಪಡೆದುಕೊಳ್ಳೋ ಸಾಧ್ಯತೆ ಇರುತ್ತೆ. ವಶಕ್ಕೆ ಪಡೆದು ಸೂರಜ್ನಿಂದ ಸಂಪೂರ್ಣ ಮಾಹಿತಿಯನ್ನ ಅಧಿಕಾರಿಗಳು ಕಲೆ ಹಾಕ್ತಾರೆ. ಹಾಗಾದ್ರೆ ಅಧಿಕಾರಿಗಳ ಮುಂದಿನ ತನಿಖೆ ಹೇಗಿರಲಿದೆ? ಮೊದಲು ಸೂರಜ್ನನ್ನ ವಶಕ್ಕೆ ಪಡಿತಾರೆ. ಅದಾದ ನಂತರ ಸೂರಜ್ ಮತ್ತು ಸಂತ್ರಸ್ತನ ಮೊಬೈಲ್ ಅನ್ನ ವಶಕ್ಕೆ ಪಡಿತಾರೆ ಸಿಐಡಿ ಅಧಿಕಾರಿಗಳು.
ಸಂತ್ರಸ್ತ ಮತ್ತು ಸೂರಜ್ ಭೇಟಿ ಮಾಡಿದ್ದು ಯಾವಾಗ, ಯಾವ ಸಂದರ್ಭದಲ್ಲಿ, ಹೇಗೆ, ಸಂತ್ರಸ್ತ ಕೊಟ್ಟ ಹೇಳಿಕೆಯಲ್ಲಿರುವಂತಹ ಸ್ಥಳ, ಆ ಸ್ಥಳದಲ್ಲಿ ಇಬ್ಬರಿಂದಲೂ ಕೂಡ ಹೇಳಿಕೆಯನ್ನ ಪಡೆದು ಮಾಹಿತಿಯನ್ನ ಸಂಗ್ರಹಿಸ್ತಾರೆ ಅಧಿಕಾರಿಗಳು. 10:30ಕ್ಕೆ ಐಒ ನೇಮಕ ಆದ ನಂತರ ನಡೆಯುವಂತಹ ಪ್ರಕ್ರಿಯೆಗಳು ಬಹಳ ಮುಖ್ಯ ಆಗತ್ತೆ. ಎಸ್ ಹರೀಶ್, ತಾವು ಹೇಳ್ತಾ ಇದ್ರಿ 10:30ಕ್ಕೆ ಐಒ ಚಾರ್ಜ್ ತೆಗೆದುಕೊಳ್ತಾರೆ, ಅದಾದ ನಂತರ ಪ್ರಕ್ರಿಯೆಗಳು ಶುರು ಆಗತ್ತೆ ಅಂತ. ಹಾಗಾದ್ರೆ ಯಾವ ರೀತಿಯ ಪ್ರಕ್ರಿಯೆಗಳನ್ನ ಅಧಿಕಾರಿಗಳು ಮುಂದುವರಿಸ್ತಾರೆ ಅಂತ? ವೀಣಾ, ಪ್ರಮುಖವಾಗಿ ಈ ಒಂದು ಪ್ರಕರಣ ಏನು CIDಗೆ ವರ್ಗಾವಣೆ ಆಗ್ತಾ ಏನು ನಿನ್ನೆ ಆದಂತಹ ಸಂದರ್ಭದಲ್ಲಿ ಅಧಿಕೃತವಾಗಿ ಫೈಲ್ ಹಸ್ತಾಂತರ ಆಗಿರಲಿಲ್ಲ. ಹಾಗಾಗಿ ಇವತ್ತು ಏನು ನಿನ್ನೆ ರಾತ್ರಿ ಅಧಿಕೃತವಾಗಿ ಫೈಲ್ ಹಸ್ತಾಂತರ ಆಗಿದೆ. ಹೀಗಾಗಿ BK ಸಿಂಗ್ ಅವರು ಇವತ್ತು ಈ ಒಂದು ಪ್ರಕರಣಕ್ಕೆ ತನಿಖಾಧಿಕಾರಿಯನ್ನು ನೇಮಕ ಮಾಡ್ತಾರೆ. ಅಲ್ಲಿಂದ ಈ ಒಂದು ತನಿಖೆ ಪ್ರಾರಂಭ ಆಗುತ್ತೆ. ಪ್ರಾರಂಭದ ಹಂತದಲ್ಲಿ ಮೊದಲಿಗೆ CID ಅಧಿಕಾರಿಗಳು ಮಾಡುವಂಥ ಕೆಲಸ ಸೂರಜ್ ರೇವಣ್ಣನ ಕಸ್ಟಡಿಗೆ ಪಡೆಯುವಂಥದ್ದು. ಇವತ್ತು ಓಪನ್ ಕೋರ್ಟಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಇವತ್ತು ಅವರ ಬಾಡಿ ವಾರೆಂಟ್ ಮೇಲೆ ಅವರನ್ನು ವಶಕ್ಕೆ ಪಡೆಯುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಇದಾದ ಬಳಿಕ ಅಸಲಿ ತನಿಖೆ ಶುರುವಾಗುತ್ತೆ. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ತಾಂತ್ರಿಕ ಮತ್ತು ವೈದ್ಯಕೀಯ ಪರೀಕ್ಷೆ ಎರಡು ರೀತಿಯಾದಂಥ ಸಾಕ್ಷಿಗಳನ್ನು ಕಲೆ ಹಾಕೋದಕ್ಕೆ CID ಅಧಿಕಾರಿಗಳು ಮುಂದಾಗ್ತಾರೆ. ಪ್ರಮುಖವಾಗಿ ಈ ಒಂದು ವೈದ್ಯಕೀಯ ಪರೀಕ್ಷೆ ಏನಿದೆ, ಈ ಒಂದು ವೈದ್ಯಕೀಯ ಪರೀಕ್ಷೆ ಈ ಒಂದು ಪ್ರಕರಣದಲ್ಲಿ ಮಹತ್ವದ ಒಂದು ವಿಚಾರ. ಹೀಗಾಗಿ ಯಾವುದೇ ಒಂದು ಪ್ರಕರಣದಲ್ಲಾದರೂ ಆರೋಪಿಗೆ ಮೊದಲು ಅಂದರೆ ಪ್ರಕರಣ ದಾಖಲಾದ ಅತಿ ಬೇಗ ಅವರಿಗೆ ವೈದ್ಯಕೀಯ ಪರೀಕ್ಷೆ ಮಾಡಬೇಕು ಅನ್ನುವಂಥ ಒಂದು ಕಾನೂನಿದೆ. ಹೀಗಾಗಿ ಅವರಿಗೆ ಸಾಧ್ಯವಾದಷ್ಟು ಬೇಗ ವೈದ್ಯಕೀಯ ಪರೀಕ್ಷೆ ಮಾಡಿಸೋದಕ್ಕೆ CID ಅಧಿಕಾರಿಗಳು ಮುಂದಾಗ್ತಾರೆ. ಜೊತೆಗೆ ಇವತ್ತು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದ ನಂತರ ಅವ್ರಿಗೊಂದು ಮೆಡಿಕಲ್ ಟೆಸ್ಟನ್ನು ಮಾಡಲಾಗುತ್ತೆ. ಅದಾದ ಬಳಿಕ ಒಂದಷ್ಟು ವೈದ್ಯರ ಬಳಿ ಸಮಯವನ್ನು ನಿಗದಿ ಮಾಡಿಕೊಂಡು ಅವ್ರಿಗೆ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವೈದ್ಯಕೀಯ ಪರೀಕ್ಷೆಗಳು ಮಾಡಲಾಗುತ್ತೆ. ಈಗಾಗಲೇ ಸಂತ್ರಸ್ತನಿಗೆ ವೈದ್ಯಕೀಯ ಪರೀಕ್ಷೆ ಮಾಡಲಾಗಿದೆ. ಅದರಂತೆ ಇವತ್ತು ಸೂರಜ್ ರೇವಣ್ಣಗೆ ವೈದ್ಯಕೀಯ ಪರೀಕ್ಷೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಿದೆ. ಆದರೆ ಪ್ರಮುಖವಾಗಿ ಈ ಒಂದು ತಾಂತ್ರಿಕ ಅಂದರೆ ಈ ಒಂದು ಪ್ರಕರಣ ಏನು CIDಗೆ ಹಸ್ತಾಂತರ ಆಗ್ತಾ ಇದ್ದಂತೆ ಮೊದಲಿಗೆ ಅವರು ಮಾಡುವಂಥ ಕೆಲಸ ಆರೋಪಿ ಮತ್ತು ಸಂತ್ರಸ್ತರ ಮೊಬೈಲನ್ನು ವಶಕ್ಕೆ ಪಡೆಯುವಂಥದ್ದು. ಅವರನ್ನು ವಶಕ್ಕೆ ಪಡೆದು ಆ ಮೊಬೈಲಲ್ಲಿ ಡೇಟಾ ರಿಟ್ರೀವ್ ಆಗಿರ್ಬೋದು, ಈ ರೀತಿಯಾದಂಥ ಅಂದರೆ ನ್ಯಾಯದ ಮುಂದೆ ಅನುಮತಿಯನ್ನು ಪಡೆದು ಡೇಟಾ ರಿಟ್ರೀವ್ ಆಗಿರುವಂಥದ್ದು, ಈ ರೀತಿಯಾದ ಒಂದಷ್ಟು ಕೆಲಸಕ್ಕೆ ಮುಂದಾಗ್ತಾರೆ. ಪ್ರಮುಖವಾಗಿ ಸೂರಜ್ ರೇವಣ್ಣ ಸಾಕ್ಷ್ಯ ಕೊಡೋದಿಕ್ಕೆ ಅಂತ ಹೊಳೆನರಸೀಪುರ ಠಾಣೆಗೆ ಹೋದಂತಹ ಸಂದರ್ಭದಲ್ಲಿಯೇ ಅಲ್ಲಿ ಪೊಲೀಸರು ಸೂರಜ್ ರೇವಣ್ಣನ ಫೋನನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆಯಲ್ಲ, ಸೊ ಅವರು ಕೂಡ ಒಂದಿಷ್ಟು ಮಾಹಿತಿಯನ್ನ ಸಂಗ್ರಹಿಸಿರ್ತಾರೆ. ಅದು ಕೂಡ CID ಅಧಿಕಾರಿಗಳಿಗೆ ವರ್ಗ ಆಗುತ್ತೆ, ಜೊತೆಗೆ ಫೋನು ಕೂಡ ವರ್ಗ ಆಗುತ್ತೆ. ಖಂಡಿತವಾಗಿ ವೀಣಾ, ಈಗಾಗಲೇ ಏನು ಸೂರಜ್ ರೇವಣ್ಣ ಅವರ ಮೊಬೈಲ್ ಫೋನನ್ನು ಈಗಾಗಲೇ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅದರಂತೆ ಸಂತ್ರಸ್ತ ಯುವಕನ ಮೊಬೈಲನ್ನು ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ. ಆದರೆ ನಿನ್ನೆ ರಾತ್ರಿ ಕೇಸ್ ಫೈಲ್ ಏನು ವರ್ಗಾವಣೆ ಆಗಿ ಅದರ ಜೊತೆಗೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಏನು CID ಅಧಿಕಾರಿಗಳಿಗೆ ಕೊಡ್ತಾರೆ. ಅದರ ಒಂದು ಡೇಟಾ ರಿಟ್ರೀವನ್ನು ಕೋರ್ಟ್ನ ಅನುಮತಿಯನ್ನು ಪಡೆದು ಮಾಡಬೇಕಾಗ್ತದೆ. ಈಗಾಗಲೇ ಗ್ರಾಮಾಂತರ ಏನು ಹೊಳೆನರಸೀಪುರ ಗ್ರಾಮಾಂತರ ಠಾಣೆ ಪೊಲೀಸರು ಈಗಾಗಲೇ ಸಾಕಷ್ಟು ವಿಚಾರಣೆಯನ್ನು ಮಾಡಿದ್ದಾರೆ. ಅಂದರೆ ಸಂತ್ರಸ್ತನ ವಿಚಾರಣೆ ಆಗಿದೆ, ಜೊತೆಗೆ ಸೂರಜ್ ರೇವಣ್ಣನ ಒಂದಷ್ಟು ವಿಚಾರಣೆ ಆಗಿದೆ. ಆದರೆ ಈ ತನಿಖಾಧಿಕಾರಿಗಳು CID ತನಿಖಾಧಿಕಾರಿಗಳು ಮತ್ತೆ ವಿಚಾರಣೆ ಮಾಡಬೇಕು ಅನ್ನುವಂಥ ಒಂದು ಪ್ರಸಂಗ ಬಂದಂಥ ಸಂದರ್ಭದಲ್ಲಿ ಅವರು ವಶಕ್ಕೆ ಪಡೆದು ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಾರೆ. ಜೊತೆಗೆ ನಿನ್ನೇನು ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ಕೊಟ್ಟಂತಹ ಏನೊಂದಷ್ಟು ಎವಿಡೆನ್ಸ್ ಏನಿದೆ ಅದನ್ನು ಪರಿಶೀಲನೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಎಲ್ಲವೂ ಸಹ ಇವತ್ತು 10:30 ನಂತರ ಪ್ರಾರಂಭವಾಗುತ್ತೆ. ಇವರು ಕೊಟ್ಟಿರುವಂಥ ಕೇಸ್ ಫೈಲನ್ನು ಸ್ಟಡಿ ಮಾಡೋದಕ್ಕೆ ಒಂದಷ್ಟು ಕಾಲಾವಕಾಶ ಬೇಕಾಗುತ್ತೆ. ಆ ಎಲ್ಲವನ್ನ ಮಾಡಿದ ನಂತರ ಸೂರಜ್ ರೇವಣ್ಣನ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸ ಆಗುತ್ತೆ. ವೀಣಾ, ಎಸ್, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.